ಜೀವನದ ಬಗ್ಗೆ ನಾವು ಇಲ್ಲಿ ನೋಡ್ತಾ ಹೋಗೋಣ, ಅವರ ಜೀವನದ ಬಗ್ಗೆ. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿದ್ದು ಏಪ್ರಿಲ್ 14, 1891, 1891 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನನ ಆಗುತ್ತೆ. ಏಪ್ರಿಲ್ 14, 1891. ಇವರು ಜನಿಸಿದ್ದು ಎಲ್ಲಿ ಅಂತ ಕೇಳಿದ್ರೆ ಇದು ಮೋ ಅನ್ನುವಂಥ ಒಂದು ಊರಿನಲ್ಲಿ, ಮೋ MHOW ಮೋ, ಈ ಮೋ ಅನ್ನುವಂಥ ಒಂದು ಪ್ರದೇಶದಲ್ಲಿ ಇವರು ಜನನವನ್ನು ಹೊಂತಾರೆ. ಅದು ಎಲ್ಲಿ ಬರುತ್ತೆ ಮೋ ಅಂತ ಅನ್ನೋದು ಬ್ರಿಟಿಷ್ ಪ್ರಾವಿನ್ಸ್, ಸೆಂಟ್ರಲ್ ಬ್ರಿಟಿಷ್ ಪ್ರಾವಿನ್ಸ್ ಅಂತ ಕರಿತಾ ಇದ್ರು ಮೊದಲು, ಸೆಂಟ್ರಲ್ ಬ್ರಿಟಿಷ್ ಪ್ರಾವಿನ್ಸ್ ಅಂತ ಕರಿತಾ ಇದ್ರು. ಸೊ ಅಲ್ಲಿ ಮೋ ಅನ್ನುವಂಥ ಪ್ರದೇಶದಲ್ಲಿ ಅವರು ಹುಟ್ಟಿದ್ರು. ಸೊ ಈಗ ಸದ್ಯಕ್ಕೆ ಅದು ಎಲ್ಲಿದೆ ಅಂತ ಕೇಳಿದ್ರೆ ಅದು ಇಂದೋರ್ನಲ್ಲಿ ಇದೆ, ಮಧ್ಯಪ್ರದೇಶದಲ್ಲಿ ಇಂದೋರ್ ಅಂತ ಬರುತ್ತೆ. ಸೊ ಅಲ್ಲಿ ಈ ಪ್ಲೇಸ್ ಇದೆ ಮೋ ಅನ್ನೋದು. ಸೊ ಈ ಮೋ ಅನ್ನೋದಕ್ಕೆ ಈಗ ಸದ್ಯಕ್ಕೆ ಏನಂತ ಕರೀತಾರೆ ಇಲ್ಲಿ ಅಂತಂದರೆ, ಇದಕ್ಕೆ ಇನ್ನೊಂದು ಹೆಸರು ಇದೆ, ಡಾಕ್ಟರ್ ಅಂಬೇಡ್ಕರ್ ನಗರ್ ಅಂತಲೂ ಕರೀತಾರೆ, ಭೀಮ ಜನ್ಮಭೂಮಿ ಅಂತಲೂ ಕರೀತಾರೆ. ಇದಕ್ಕೆ ಭೀಮ ಜನ್ಮಭೂಮಿ ಅಥವಾ ಡಾಕ್ಟರ್ ಅಂಬೇಡ್ಕರ್ ನಗರ್ ಅಂತಲೂ ಕರೀತಾರೆ. ಸ್ನೇಹಿತರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂದೆಯ ಹೆಸರು ಬಂದು ರಾಮ್ಜಿ ಮಾಲೋಜಿ ಸಕ್ಪಾಲ್ ಅನ್ನೋದು ಇವರ ತಂದೆಯ ಹೆಸರು. ಹಾಗೂ ಇವರ ತಾಯಿ ಹೆಸರು ಬಂದು ಭೀಮಾಬಾಯಿ ಸಕ್ಪಾಲ್. ಇನ್ನು ಇವರ ತಂದೆಯವರು ಏನಂತಂದರೆ ಒಬ್ಬ ಆರ್ಮಿ ಆಫೀಸರ್ ಆಗಿರ್ತಾರೆ. ಇಲ್ಲಿ ಒಬ್ಬರು ಆರ್ಮಿ ಆಫೀಸರ್, ಆದರೆ ದೊಡ್ಡ ಹುದ್ದೆ ಏನಲ್ಲ, ಸುಬೇದಾರ್ ಹುದ್ದೆಯಲ್ಲಿ ಇವರು ಇರ್ತಾರೆ. ಇವರ ತಂದೆಯವರು ಸುಬೇದಾರ್ ಹುದ್ದೆಯಲ್ಲಿ ಇರ್ತಾರೆ. ಇನ್ನು ಇವರು ಹುಟ್ಟಿದ್ದು ಮಧ್ಯಪ್ರದೇಶದಲ್ಲಿ ಆದ್ರೂ ಕೂಡ ಇವರ ಫ್ಯಾಮಿಲಿ ಹಿನ್ನೆಲೆ ಬಂದು ಇವರು ಒಬ್ಬ ಮರಾಠಿ ಕುಟುಂಬದಲ್ಲಿ ಜನಿಸಿದಂಥವ್ರು. ಇವರು ಮರಾಠಿ ಕುಟುಂಬದಲ್ಲಿ ಜನಿಸಿದಂಥವ್ರು. ಹಾಗೂ ಇವರು ಮೂಲತಃ ಇವರ ಫ್ಯಾಮಿಲಿಯ ಮೂಲ ಬಂದು ಇದು ಅಂಬಾಡ್ವೆ ಅಂತ ಇದೆ ಒಂದು ಊರು, ಅಂಬಾಡ್ವೆ ಬಂದು ಇದು ಸದ್ಯಕ್ಕೆ ಮಂದನಗಡ ತಾಲೂಕು ರತ್ನಗಿರಿ ಮಹಾರಾಷ್ಟ್ರದಲ್ಲಿ ಇದೆ. ಅದು ಮಂದನಗಡ ತಾಲೂಕು ರತ್ನಗಿರಿ. ಅಂಬಾಡ್ವೆ ಅನ್ನುವಂಥದ್ದು ಇವರ ಮೂಲತಃ ಊರು, ಇವರ ಫ್ಯಾಮಿಲಿಯ ಮೂಲತಃ ಊರು, ಇವರ ಕುಟುಂಬದ ಮೂಲತಃ ಊರು ಅದು. ಇನ್ನು ಅಲ್ಲಿಯವರಾಗಿರ್ತಾರೆ ಇವರು. ಆದ ಕಾರಣದಿಂದ ಇವರು ಮರಳಿ ಮಹಾರಾಷ್ಟ್ರಕ್ಕೆ ಹೋಗುವಂಥ ಸಂದರ್ಭ ಬರುತ್ತೆ ಮುಂದೆ. ಅದಾದಮೇಲೆ ಅಂಬೇಡ್ಕರ್ ಅವರು ಜನಿಸಿದಂತಹದ್ದು ಮಹರ್ ಅಥವಾ ಒಬ್ಬ ದಲಿತ್ ಕಾಸ್ಟ್ನಲ್ಲಿ ಇವರು ಜನನ ಹೊಂತಾರೆ. ಮಹರ್ ಅನ್ನುವಂಥದ್ದು ಒಂದು ದಲಿತ್ ಕಾಸ್ಟ್. ಆವಾಗ ಇವರನ್ನ ಅನ್ಟಚಬಲ್ಸ್, ಅಸ್ಪೃಶ್ಯರನ್ನಾಗಿ ನೋಡ್ತಿರ್ತಾರೆ ಈ ಕಾಸ್ಟ್ನ ಜನರನ್ನು ಮೊದಲು. ಹೀಗಾಗಿ ಮೊದಲು ಅಂಬೇಡ್ಕರ್ ಅವರ ಸರ್ನೇಮ್ ಬಂದು ಸಕ್ಪಾಲ್ ಅನ್ನೋದೇ ಆಗಿತ್ತು. ಆದರೆ ನಂತರದ ದಿನಗಳಲ್ಲಿ ಇದನ್ನು ಅಂಬಾಡ್ವೇಕರ್ ಅಂತ ಚೇಂಜ್ ಮಾಡ್ಕೋತಾರೆ. ಅಂಬೇಡ್ಕರ್ ಅಲ್ಲ, ಅಂಬಾಡ್ವೇಕರ್ ಅಂತ ಮಾಡ್ಕೋತಾರೆ. ಈ ಅಂಬಾಡ್ವೇಕರ್ ಮುಂದೆ ಅಂಬೇಡ್ಕರ್ ಆಗುತ್ತೆ, ಇದು ಅಂಬೇಡ್ಕರ್. ಓಕೆ. ಇನ್ನು ಅಂಬೇಡ್ಕರ್ ಅವರು 6 ವರ್ಷದವರು ಇದ್ದಾಗಲೇ ಅವರ ತಾಯಿ ತೀರ್ಕೊಳ್ತಾರೆ. ಹಾಗೂ ಇವರಿಗೆ ಇಬ್ಬರು ಅಣ್ಣಂದರು ಇರ್ತಾರೆ, ಹಾಗೂ ಒಬ್ಬ ಅಕ್ಕ ಮತ್ತು ಒಬ್ಬಳು ತಂಗಿ ಕೂಡ ಇರ್ತಾಳೆ. ಬಲರಾಮ್ ಆನಂದರಾಮ್ ಅಂತನೋ ಅಣ್ಣಂದರು, ಹಾಗೂ ಮಂಜುಳಾ ಮತ್ತು ತುಳಾಸಾ ಅನ್ನುವಂಥ ಸಿಸ್ಟರ್ಸ್ ಕೂಡ ಅಂಬೇಡ್ಕರ್ ಅವರಿಗೆ ಇರ್ತಾರೆ. ಇನ್ನು ಅಂಬೇಡ್ಕರ್ ಅವರು ರಮಾಬಾಯಿ ಅನ್ನೋರನ್ನ 1906ರಲ್ಲಿ ಮದುವೆ ಆಗ್ತಾರೆ. ಚಿಕ್ಕ ವಯಸ್ಸಿನಲ್ಲಿ 1906ರಲ್ಲಿ ಮದುವೆ ಆಗ್ತಾರೆ. ಆದರೆ ರಮಾಬಾಯಿ ಅನ್ನೋರು ಅವರ ಮೊದಲನೇ ಹೆಂಡತಿ 1935ರಲ್ಲಿ ನಿಧನ ಹೊಂತಾರೆ. ಸ್ನೇಹಿತರೆ, 1935ರಲ್ಲಿ ನಿಧನ ಹೊಂತಾರೆ. ಅದಾದಮೇಲೆ ಅವರು ಎರಡನೇ ವಿವಾಹ ಆಗ್ತಾರೆ. ಸವಿತಾ ಅಂಬೇಡ್ಕರ್ ಅನ್ನೋರನ್ನ ಎರಡನೇ ವಿವಾಹ ಆಗ್ತಾರೆ 1948ರಲ್ಲಿ. ಇದು ಅವರ ಪರ್ಸನಲ್ ಲೈಫ್ ಬಗ್ಗೆ ಒಂದಿಷ್ಟು ಮಾಹಿತಿ. ಇದಾದಮೇಲೆ ಮುಂದೆ ನಾವು ಮುಖ್ಯವಾಗಿ ನೋಡಬೇಕಾಗಿದ್ದೇನಪ್ಪ ಅಂತಂದರೆ ಬಾಬಾ ಸಾಹೇಬ್ ಅವರ ಎಜುಕೇಷನ್ ಬಗ್ಗೆ ನಾವಿಲ್ಲೊಂದು ಸ್ವಲ್ಪ ನೋಡಬೇಕು. ಅವರು ಎಜುಕೇಷನ್ ಬಗ್ಗೆ ಸ್ನೇಹಿತರೆ, 1897ರಲ್ಲಿ ಏನಾಗುತ್ತೆ ಅಂತಂದರೆ ಮಧ್ಯಪ್ರದೇಶದಿಂದ ಇವರ ಕುಟುಂಬ ಏನಾಗುತ್ತೆ ಮಹಾರಾಷ್ಟ್ರಕ್ಕೆ ಇವರು ಬರ್ತಾರೆ. ಸೊ ಇವರು ಮಹಾರಾಷ್ಟ್ರಕ್ಕೆ ಬಂದ ನಂತರದಲ್ಲಿ 1897ರಲ್ಲಿ ಇವರು ಎಲ್ಫಿನ್ಸ್ಟನ್ ಹೈಸ್ಕೂಲ್ನ ಜಾಯಿನ್ ಮಾಡ್ತಾರೆ. ಎಲ್ಫಿನ್ಸ್ಟನ್ ಹೈಸ್ಕೂಲ್, ಮಹಾರಾಷ್ಟ್ರದಲ್ಲಿ ಎಲ್ಫಿನ್ಸ್ಟನ್ ಹೈಸ್ಕೂಲ್ನ ಇವರು ಜಾಯಿನ್ ಮಾಡ್ತಾರೆ. ಆ ಕಾಲದಲ್ಲಿ ಇವರು ಏಕೈಕ ದಲಿತ ವ್ಯಕ್ತಿ ಆಗಿರ್ತಾರೆ. ಆ ಸ್ಕೂಲ್ಗೆ ದಾಖಲಾತಿ ಪಡೆದುಕೊಳ್ಳುವಂಥ ಏಕೈಕ ದಲಿತ ವಿದ್ಯಾರ್ಥಿ ಆಗಿರ್ತಾರೆ. ಯಾರು? ಅಂಬೇಡ್ಕರ್ ಅವರು. ಸೊ ಈಗ ಅಂಬೇಡ್ಕರ್ ಅವರಿಗೆ ಈ ಸ್ಕೂಲ್ನಲ್ಲಿ ದಾಖಲಾತಿ ಸಿಗಬೇಕಂತಂದರೆ ಅಲ್ಲಿ ಒಂದು ಕಾರಣ ಏನಂತಂದರೆ ಅವರ ತಂದೆ ಸುಬೇದಾರ್ ಆಗಿದ್ದಂಥದ್ದು ಒಂದು ಕಾರಣ ಇದೆ. ಸೊ ಅಂಬೇಡ್ಕರ್ ಅವರು ಹೇಳೋದು ಅದೇ, ಎಜುಕೇಷನ್ನಿಂದ ಒಳ್ಳೆಯ ಹುದ್ದೆ ಸಿಗುತ್ತೆ, ಒಳ್ಳೆಯ ಹುದ್ದೆಯಿಂದ ಒಳ್ಳೆಯ ಎಕನಾಮಿಕ್ ಸ್ಟೇಟಸ್ ಇಂಪ್ರೂವ್ ಆಗುತ್ತೆ. ಎಕನಾಮಿಕ್ ಸ್ಟೇಟಸ್ ಇಂಪ್ರೂವ್ ಆದರೆ ನಮ್ಮ ಸೋಷಿಯಲ್ ಸ್ಟೇಟಸ್ ಕೂಡ ಇಂಪ್ರೂವ್ ಆಗುತ್ತೆ ಅಂತ ಅನ್ನೋದನ್ನೇ ಅವ್ರು ಹೇಳೋದು. ಸೊ ಆದ ಕಾರಣದಿಂದ ಇಲ್ಲಿ ಅವರಿಗೆ ಸ್ಕೂಲ್ನಲ್ಲಿ ದಾಖಲಾತಿ ಸಿಗುತ್ತೆ. ಹೀಗಾಗಿ ಅವರು 1907ರಲ್ಲಿ ಅವರ ಮ್ಯಾಟ್ರಿಕ್ಯುಲೇಷನನ್ನು ಮುಗಿಸ್ತಾರೆ. ಮ್ಯಾಟ್ರಿಕ್ಯುಲೇಷನ್ ಮುಗಿಸಿದ್ರು.
ಅವರು ಮ್ಯಾಟ್ರಿಕ್ಯುಲೇಷನ್ ಮುಗಿಸಿದ ನಂತರ ಅವರು ಮುಂದೆ ಏನು ಮಾಡ್ತಾರಪ್ಪ ಅಂತಂದರೆ ಕಾಲೇಜ್ ಮುಗಿಸಿ ಈ ಬಾಂಬೆ ಯೂನಿವರ್ಸಿಟಿನಲ್ಲಿ ಅವರು ತಮ್ಮ ಪದವಿಯನ್ನು ಪಡ್ಕೋತಾರೆ. ಸೊ ಇವರು ಪದವಿಯನ್ನು ಪಡ್ಕೊಂಡಿದ್ದು ಯಾವುದರಲ್ಲಿ ಅಂತಂದರೆ ಎಕನಾಮಿಕ್ಸಲ್ಲಿ. ಇದು ತುಂಬ ಜನರಿಗೆ ಗೊತ್ತಿರಲ್ಲ. ಲಾ ಅಂತ ಅನ್ಕೋತೀರಿ, ತಪ್ಪು. ಲಾನಲ್ಲೂ ಅವ್ರು ಪಡೆದಿದ್ದಾರೆ, ಆದರೆ ಮೊದಲು ಅವರು ಡಿಗ್ರಿ ಪಡೆದಿರೋದು ಯಾವುದರಲ್ಲಿ ಅಂತಂದರೆ ಎಕನಾಮಿಕ್ಸಲ್ಲಿ ಅವರು ಡಿಗ್ರಿಯನ್ನು ಪಡಿತಾರೆ. ಇದಾದಮೇಲೆ ಪೊಲಿಟಿಕಲ್ ಸೈನ್ಸ್ ಕೂಡ ಇವರು ಇಲ್ಲಿ ಓದಿರ್ತಾರೆ. 1912 ಅವರು ತಮ್ಮ ಡಿಗ್ರಿಯನ್ನು ಪಡ್ಕೋತಾರೆ. ಸ್ನೇಹಿತರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಓದುವ ಹಂಬಲ ಎಷ್ಟಿತ್ತು ಹಾಗೂ ಅವರು ಶಿಕ್ಷಣಕ್ಕೆ ಯಾಕೋ ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಟಿರ್ತಾರೆ ಅಂತ ನಾವೀಗ ನೋಡಬೇಕು. ಈಗ 1912 ಅವರು ಡಿಗ್ರಿ ಮುಗಿಸಿ ಅಲ್ಲೇ ಯಾವುದಾದ್ರೂ ಜಾಬ್ ಮಾಡ್ಬೋದಾಗಿತ್ತು, ಆದರೆ ಅವರು ಆ ರೀತಿ ಮಾಡಲ್ಲ. ಅವ್ರು ಏನು ಮಾಡ್ತಾರೆ, ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಅವರು USA ಹೋಗ್ತಾರೆ. 1913 ಅವರು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾಗೆ ಹೋಗ್ತಾರೆ. ಅಲ್ಲಿ ಅವರ ಪೋಸ್ಟ್ ಗ್ರ್ಯಾಜುಯೇಷನ್ ಪದವಿಯ ನಂತರ ಓದತಕ್ಕಂಥದ್ದು ಮುಂದುವರಿಸ್ತಾರೆ ಇವರು. ಹೌದಾ, ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ಕೋತಾರೆ ಕೊಲಂಬಿಯಾ ಯೂನಿವರ್ಸಿಟಿ ಇನ್ ನ್ಯೂಯಾರ್ಕ್. ಇಲ್ಲಿಂದ ಇವರು ತಮ್ಮ ಪೋಸ್ಟ್ ಗ್ರ್ಯಾಜುಯೇಷನ್ನ ಮಾಡ್ಕೋತಾರೆ. ಇಲ್ಲಿ MA ಮುಗಿಸ್ಕೋತಾರೆ. MA ಮುಗಿಸ್ಕೊಂಡಾಗ ಅವರ ಮೇಜರ್ ಸಬ್ಜೆಕ್ಟ್ ಯಾವುದಾಗಿರುತ್ತಂದರೆ ಎಕನಾಮಿನೇ ಆಗಿರುತ್ತೆ, ಅರ್ಥಶಾಸ್ತ್ರ ಆಗಿರುತ್ತೆ. ಅದರ ಜೊತೆಗೆ ಅವರು ಅನೇಕ ಸಬ್ಜೆಕ್ಟ್ಗಳು, ಉದಾಹರಣೆಗೆ ಸೋಷಿಯಾಲಜಿ, ಹಿಸ್ಟ್ರಿ, ಫಿಲಾಸಫಿ, ಆಂಥ್ರೊಪಾಲಜಿ, ಈ ರೀತಿ ಬೇರೆ ಬೇರೆ ಎಲ್ಲ ವಿಷಯಗಳನ್ನು ಕೂಡ ಅವರು ಚೆನ್ನಾಗಿ ಇಲ್ಲಿ ಓದ್ತಾರೆ. ಅದಾದಮೇಲೆ ಇಲ್ಲಿ ಇನ್ನೊಂದು ಏನು ನೋಡ್ಬೇಕು ನಾವು ಅಂತಂದರೆ, ಅಂಬೇಡ್ಕರ್ ಅವರು USA ಹೋಗಿದ್ದು ನಿಜ, ಆದರೆ ಅವರಿಗೆ ಹೋಗಲಿಕ್ಕೆ ಸಹಾಯ ಆಗಿದ್ದು ಹೇಗೆ ಅಂತಂದರೆ ಸ್ನೇಹಿತರೆ, ಇಲ್ಲಿ ಆ ಕಾಲದಲ್ಲಿ ಬರೋಡಾ ರಾಜ್ಯ ಏನಿರುತ್ತಲ್ಲ, ಈ ಬರೋಡಾ ರಾಜ್ಯದಲ್ಲಿ ಒಂದು ಸ್ಕೀಮ್ನ ಶುರು ಮಾಡಿರ್ತಾರೆ. ಗಾಯಕ್ವಾಡ್ ಆಫ್ ಬರೋಡಾ ಕೇಳಿರ್ತಾರೆ ನೀವೆಲ್ಲ. ಈ ಬರೋಡಾದ ಗಾಯಕ್ವಾಡರು ಒಂದು ಸ್ಕೀಮ್ನ ಶುರು ಮಾಡಿರ್ತಾರೆ. ಅದು ಒಂದು ಸ್ಕಾಲರ್ಶಿಪ್ ಸ್ಕೀಮ್ ಆಗಿರುತ್ತೆ. ಸೊ ಈ ಸ್ಕಾಲರ್ಶಿಪ್ ಸ್ಕೀಮ್ ಏನಪ್ಪ ಅಂತಂದರೆ, ಇದು ಯಾರಾದರೂ ಭಾರತೀಯರು ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಏನಾದರೂ ಓದಬೇಕು ಅಂತ ಇರ್ತಾರಲ್ಲ, ಅಂಥವ್ರಿಗೆ ಇವರು ಸ್ಕಾಲರ್ಶಿಪ್ಪನ್ನು ಕೊಡುವಂಥ ಒಂದು ಸ್ಕೀಮ್ನ ಮಾಡಿರ್ತಾರೆ. ಸೊ ಆ ಸ್ಕೀಮ್ನಿಂದ ಅಂಬೇಡ್ಕರ್ ಅವರಿಗೆ ತುಂಬ ಸಹಾಯ ಆಗುತ್ತೆ. 3 ವರ್ಷದ ಕಾಲ ಇವರಿಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಹೀಗಾಗಿ ಅವರು USA ಹೋಗಿ ಓದುವಂಥ ಒಂದು ಅವಕಾಶನೂ ಅವ್ರಿಗೆ ಸಿಗುತ್ತೆ. ಇದು ನೋಡಿ, ಇವತ್ತಿಗೂ ನಾವು ನೋಡ್ತೀವಿ, ಇವತ್ತಿನ ಸರ್ಕಾರಗಳಲ್ಲೂ ಕೂಡ ಬೇರೆ ಬೇರೆ ಆದಂಥ ಸ್ಕೀಮ್ ಇರುತ್ತೆ. ಸೊ ಈ ರೀತಿ ಸ್ಕೀಮ್ಗಳಿಂದ ಏನಾಗುತ್ತೆ ಅಂತಂದರೆ, ಎಷ್ಟೋ ಜನರಿಗೆ ಈ ರೀತಿ ಉಪಯುಕ್ತ ಆಗುತ್ತೆ. ಇದಾದಮೇಲೆ ಅವರು USA ತಮ್ಮ ಪೋಸ್ಟ್ ಗ್ರ್ಯಾಜುಯೇಷನ್ನ ಮುಗಿಸ್ಕೋತಾರೆ. ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಅದರ ನಂತರ ಅವ್ರೇನು ಮಾಡ್ತಾರಪ್ಪ ಅಂತಂದರೆ, ಅವರು ಲಂಡನ್ಗೆ ಹೋಗ್ತಾರೆ 1916. 1916 ಲಂಡನ್ಗೆ ಹೋದ ನಂತರ ಇವ್ರು ಏನು ಮಾಡ್ತಾರೆ ಅಂತಂದರೆ, ಇಲ್ಲಿ ಲಾ ಡಿಗ್ರಿ ಪಡಿಬೇಕು ಅಂತ ಇವರು ಜಾಯ್ನ್ ಆಗ್ತಾರೆ, ಲಾ ಡಿಗ್ರಿ. ಅದರ ಜೊತೆಗೆ ಇವ್ರು ಏನು ಮಾಡ್ತಾರೆ, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಇರುತ್ತಲ್ಲ, ಅಲ್ಲಿ ತಮ್ಮ ಡಾಕ್ಟರೇಟ್ ಪದವಿಯನ್ನು ಪಡ್ಕೋಬೇಕಂತ ಅದಕ್ಕೂ ಕೂಡ ಇವರು ದಾಖಲಾತಿಯನ್ನು ಪಡಿತಾರೆ. ಆದರೆ ವಿಧಿವಿಷಯ ಏನಾಗುತ್ತಂತಂದರೆ, 1917 ಇವರ ಸ್ಕಾಲರ್ಶಿಪ್ ಏನಾಗುತ್ತೆ, ಎಂಡ್ ಆಗುತ್ತೆ. ಇವರ ಸ್ಕಾಲರ್ಶಿಪ್ ಎಂಡ್ ಆಗಿ ಇವರ ವಿದ್ಯಾಭ್ಯಾಸ ಇಲ್ಲಿ ಅರ್ಧಕ್ಕೆ ನಿಂತು ಹೋಗೋಂಥ ಒಂದು ಸಂದರ್ಭನೂ ಕೂಡ ಬರುತ್ತೆ. ಸೊ ಇವರು 1917 ಸ್ಕಾಲರ್ಶಿಪ್ ನಿಂತ ನಂತರ ಅವರು ವಾಪಸ್ ಮರಳಿ ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದು ಇಲ್ಲಿ ಕೆಲ ಕಾಲ ಇಲ್ಲೇ ಇರ್ತಾರೆ. ಭಾರತದಲ್ಲಿದ್ದಾಗ ಅವರು ಬೇರೆ ಬೇರೆ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅದಾದಮೇಲೆ ಅವರಿಗೆ ಕೆಲವೊಂದು 1917 1920 ಇಲ್ಲಿದ್ದು, 1920 ನಂತರ ಅವರಿಗೆ ದುಡ್ಡು ಎಲ್ಲ ಸಂಗ್ರಹ ಆದ ನಂತರ ಅವ್ರೇನು ಮಾಡ್ತಾರೆ, ಮತ್ತೆ ಮರಳಿ 1921 ಲಂಡನ್ಗೆ ಹೋಗ್ತಾರೆ. ಲಂಡನ್ಗೆ ಹೋಗಿ ಅಲ್ಲಿ ಅವರು PhD ಕೂಡ ಮುಗಿಸ್ಕೋತಾರೆ. ಅದರ ಜೊತೆಗೆ ಅವರು ಲಾ ಅಲ್ಲಿ ಡಿಗ್ರಿಯನ್ನು ಕೂಡ ಮುಗಿಸ್ಕೋತಾರೆ. ಸ್ನೇಹಿತರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಓದುವ ಹಂಬಲ ಎಷ್ಟಿತ್ತು ಅಂತ ಹೇಳೋದಾದರೆ, ಅವರು ಒಟ್ಟು ಪಡೆದಿರತಕ್ಕಂತಹ ಮಾಸ್ಟರ್ ಡಿಗ್ರಿಗಳು 2, ಅವರು ಒಟ್ಟು ಮಾಡಿರ್ತಕ್ಕಂತಹ PhDಗಳು 4. ಸ್ನೇಹಿತರೆ, ಒಂದು PhD ಮಾಡೋಕ್ಕೆ ಎಷ್ಟು ಕಷ್ಟ ಇದೆ ಅಂತ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಇಡೀ ಜೀವನವನ್ನೇ ಕಳೆದುಬಿಡ್ತಾರೆ ಕೆಲವೊಬ್ಬರು. ಅಂಥದ್ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 4 PhDಗಳನ್ನ ಮಾಡಿದ್ದಾರೆ. ಇವರು ಒಟ್ಟು ತಮ್ಮ ಎಲ್ಲ ಡಿಗ್ರಿಗಳು, ಮಾಸ್ಟರ್ ಡಿಗ್ರಿಗಳು ಹಾಗೂ PhDಗಳಲ್ಲಿ ಓದಿರತಕ್ಕಂಥ ಒಟ್ಟು ವಿಷಯಗಳು ಎಷ್ಟು ಅಂತಂದರೆ 64 ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನು ಇವರು ಓದಿದ್ದಾರೆ. ಅದಲ್ಲದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ 9 ಭಾಷೆಗಳು ಕೂಡ ಗೊತ್ತಿದ್ವು. 9 ಭಾಷೆಗಳು. ಸ್ನೇಹಿತರೆ, ಮನುಷ್ಯನಿಗೆ ಓದೋಕ್ಕೆ ಶುರು ಮಾಡಿದ್ರೆ ಅವನು ಜೀವನ ಪರ್ಯಂತ ಓದ್ಬೋದು ಅಂತ ಹೇಳೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉದಾಹರಣೆ. ಅವರು ತಮ್ಮ 4ನೇ ಡಾಕ್ಟರೇಟ್ ಪದವಿಯನ್ನು 62ನೇ ವಯಸ್ಸಿನಲ್ಲಿ ಪಡಿತಾರೆ. ಸ್ನೇಹಿತರೆ, 62. ಅವರು ನಿಧನ ಹೊಂದಿದ್ದು 65ನೇ ವಯಸ್ಸಿನಲ್ಲಿ, ಆದರೆ ಅವರು ತಮ್ಮ 4ನೇ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದು 62ನೇ ವಯಸ್ಸಿನಲ್ಲಿ. ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂತಂದರೆ, ಮನುಷ್ಯನಿಗೆ ಓದಲಿಕ್ಕೆ ಯಾವುದೇ ಆದಂತಹ ಒಂದು ಏಜ್ ಮ್ಯಾಟ್ರ್ ಆಗಲ್ಲ. ಯಾವುದೇ ಏಜ್ನಲ್ಲಿದ್ದರೂ ಕೂಡ ನಾವು ಎಷ್ಟು ಬೇಕಷ್ಟು ಓದಬಹುದು, ಅಷ್ಟಿದೆ ಅಂತ ಅನ್ನೋದು
ಅವರ ಜೀವನದಿಂದ ಗೊತ್ತಾಗುತ್ತೆ. ಅದಾದಮೇಲೆ ಅವರು ಶಿಕ್ಷಣಕ್ಕೆ ಯಾಕೆ ಮಹತ್ವ ಕೊಡಿ ಅಂತ ಹೇಳಿದ್ದು ಇದರಿಂದ. ಇದೆಲ್ಲವೂ ಇದ್ದಿದ್ದರಿಂದಾನೇ ಅವರು ಭಾರತದ ಸಂವಿಧಾನ ಶಿಲ್ಪಿ ಆಗಲಿಕ್ಕೆ ಒಂದು ರೀಸನ್ ಆಗಿದ್ದು. ಇನ್ನು ಮುಂದೆ ಇದು ಅವರ ಎಜುಕೇಷನ್ ಬಗ್ಗೆ ಆಯಿತು. ಇನ್ನು ಅವರ ಬಾಬಾ ಸಾಹೇಬ್ ಅವರು ಕೊಟ್ಟಂತಹ ಕೊಡುಗೆಗಳೇನು ಅಂತ ಅನ್ನೋದನ್ನು ಇಲ್ಲೊಂದು ಸ್ವಲ್ಪ ನೋಡ್ಬೇಕು ನಾವು. ಸ್ನೇಹಿತರೆ, ಅವರು ಕೊಟ್ಟಂತಹ ಕೊಡುಗೆ ಏನಂತಂದರೆ ಮೊದಲನೇದಾಗಿ ಫೈಟ್ ಅಗೇನ್ಸ್ಟ್ ದ ಅನ್ಟಚಬಿಲಿಟಿ. ಈ ಅಸ್ಪೃಶ್ಯತೆ ಅನ್ನುವಂಥದ್ದು ಏನಿದೆಯಲ್ಲ, ಈ ಅಸ್ಪೃಶ್ಯತೆಯ ವಿರುದ್ಧ ಅವರು ಹೋರಾಡಿದ್ದು. ಸೊ ಯಾಕೆ ಅವರು ಅಸ್ಪೃಶ್ಯತೆಯ ವಿರುದ್ಧ ಹೋರಾಡಿದ್ದು ಯಾಕೆ ಅಂತ ನೋಡ್ಬೇಕು ನಾವು ಮೊದಲು. ಸ್ನೇಹಿತರೆ, ನಿಮಗೆ ಗೊತ್ತಿರೋ ಹಾಗೆ ಆ ಕಾಲದಲ್ಲಿ ಅಸ್ಪೃಶ್ಯತೆ ಅನ್ನೋದು ತುಂಬಾ ಒಂದು ದೊಡ್ಡ ಪಿಡುಗಾಗಿತ್ತು, ಅನ್ಟಚಬಿಲಿಟಿ. ಇವರು ಚಿಕ್ಕಂದಿನಿಂದನೂ ಕೂಡ ಏನಾಗುತ್ತೆ ಅಂತಂದರೆ ಈ ಅಸ್ಪೃಶ್ಯತೆಯ ಒಂದು ಪಿಡುಗಿಗೆ ಒಳಗಾದಂಥವ್ರು. ಈ ಪ್ರತಿಯೊಂದು ಅವರ ಜೀವನದ ಶುರುವಿನಿಂದ ಹಿಡಿದು ಅವರ ಕೊನೆ ಉಸಿರು ಎಳೆಯೋ ತನಕೂ ಅವರು ಈ ಡಿಸ್ಕ್ರಿಮಿನೇಷನನ್ನು ಫೇಸ್ ಮಾಡಿದ್ದಾರೆ. ಅದರ ಅಗೇನ್ಸ್ಟ್ ಅವರು ಫೈಟ್ ಕೂಡ ಮಾಡಿದ್ದಾರೆ. ಸೊ ಇವರು ಏನಾಗುತ್ತೆ ಅಂತಂದರೆ ಇವರು ಸ್ಕೂಲ್ಗೆ ಹೋದಾಗಲೂ ಕೂಡ ಅಲ್ಲೂ ಇವರು ತುಂಬಾ ಡಿಸ್ಕ್ರಿಮಿನೇಷನ್ನ ಫೇಸ್ ಮಾಡ್ತಾಯಿದ್ರು. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತ ವರ್ಗಕ್ಕೆ ಸೇರಿದವರು ಆಗಿದ್ದರಿಂದ ಅವರನ್ನು ಏನು ಮಾಡ್ತಾಯಿದ್ರು, ಸಪ್ರೇಟಾಗಿ ಅವ್ರಿಗೆ ಸ್ಕೂಲಲ್ಲಿ ಸಪ್ರೇಟ್ ಆಗಿ ಕೂಡಿಸ್ತಾಯಿದ್ರು. ಅವ್ರನ್ನ ಬೇರೆಯವ್ರ ಜೊತೆ ಅವರು ಕೂತ್ಕೊಳ್ಳೋ ಹಾಗಿರಲಿಲ್ಲ, ಸಪ್ರೇಟಾಗಿ ಕೂಡ್ತಾಯಿದ್ರು. ಇವರು ಒಂದು ಹಾಸಿಗೆನ ಒಂದು ತಟ್ಟನ್ನು ಹಾಸ್ಕೊಂಡು ಅದರ ಮೇಲೆ ಕೂತ್ಕೊಂಡು ವಾಪಸ್ಸು ಆ ತಟ್ಟನ್ನು ಒಯ್ಯಬೇಕಾಗಿತ್ತು. ಅದಷ್ಟೇ ಅಲ್ಲ ಸ್ನೇಹಿತರೆ, ಆ ಕಾಲದಲ್ಲಿ ಡಿಸ್ಕ್ರಿಮಿನೇಷನ್ ಎಷ್ಟಿತ್ತು ಅಂತಂದರೆ ಇವರಿಗೆ ನೀರು ಕುಡಿಬೇಕಾತಂದ್ರೂ ಇವ್ರು ಏನು ಮಾಡಬೇಕಾಗಿತ್ತು, ಒಂದು ಸಪ್ರೇಟ್ ಜಗ್ನಲ್ಲಿ ಇವರು ನೀರು ಕುಡಿಬೇಕಾಗಿತ್ತು, ಸಪ್ರೇಟ್ ಜಗ್ನಲ್ಲಿ. ಅದು ಹೇಗೆ ಅಂತಂದರೆ ಅಲ್ಲಿ ಇರ್ತಕ್ಕಂಥ ಪ್ಯೂನು, ಆ ಸ್ಕೂಲ್ನಲ್ಲಿ ಏನು ವರ್ಕ್ ಮಾಡ್ತಾನಲ್ಲ ಪ್ಯೂನು, ಆ ಪ್ಯೂನ್ ಬಂದು ಬೇರೆ ಒಂದು ಗ್ಲಾಸ್ನಿಂದ ಇವರಿಗೆ ಇರತಕ್ಕಂಥ ಒಂದು ಸಪ್ರೇಟ್ ಗ್ಲಾಸ್ಗೆ ಎತ್ತಿ ಸುರಿದಾಗ ಇವರು ಕುಡಿಬೇಕಾಗಿತ್ತು. ಸೊ ಇದರ ಬಗ್ಗೆ ಅವರು ಮುಂದೆ ಅವರು ದೊಡ್ಡವರಾದ್ಮೇಲೆ ಏನು ಮಾಡ್ತಾರೆ ಅಂತಂದರೆ ಒಂದು ಎಸ್ಸೆ ಬರೀತಾರೆ ಅವರು, ನೋ ಪ್ಯೂನ್ ನೋ ವಾಟರ್ ಅಂತ. ಸೊ ಈ ನೋ ಪ್ಯೂನ್ ನೋ ವಾಟರಲ್ಲಿ ಅವರು ಇದ್ರ ಬಗ್ಗೆ ಮೆನ್ಷನ್ ಕೂಡ ಮಾಡಿದ್ದಾರೆ, ಯಾವ ರೀತಿಯ ಡಿಸ್ಕ್ರಿಮಿನೇಷನ್ ಇತ್ತು ಆ ಕಾಲದಲ್ಲಿ ಅಂತ. ಸೊ ಚಿಕ್ಕಂದಿನಿಂದಲೇ ಈ ಡಿಸ್ಕ್ರಿಮಿನೇಷನನ್ನು ನೋಡಿಕೊಂಡು ಅದರ ನೋವನ್ನು ಉಂಡು ಬೆಳೆದಂಥವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಇದಾದಮೇಲೆ 1917 ಅವರು ಏನು ಸ್ಕಾಲರ್ಶಿಪ್ ಎಂಡ್ ಆದಮೇಲೆ ಏನು ಭಾರತಕ್ಕೆ ಬರ್ತಾರಲ್ಲ ಮೊದಲನೇ ಬಾರಿಗೆ, ಆವಾಗ ಅವ್ರು ಏನು ಮಾಡ್ತಾರೆ ಅಂತಂದರೆ ಡಿಫೆನ್ಸ್ ಸೆಕ್ರೆಟರಿ ಆಗಿ ಕೆಲಸಕ್ಕೆ ಸೇರ್ಕೋತಾರೆ. ಡಿಫೆನ್ಸ್ ಸೆಕ್ರೆಟರಿ ಇನ್ ದ ಸ್ಟೇಟ್ ಆಫ್ ಬರೋಡಾ. ಈ ಸ್ಟೇಟ್ ಆಫ್ ಬರೋಡಾ ಒಳಗಡೆ ಡಿಫೆನ್ಸ್ ಸೆಕ್ರೆಟರಿ ಆಗಿ ಕೆಲಸಕ್ಕೆ ಸೇರ್ಕೋತಾರೆ. ಆದರೆ ಈ ಡಿಫೆನ್ಸ್ ಸೆಕ್ರೆಟರಿ ಆಗಿ ಕೆಲಸಕ್ಕೆ ಸೇರಿದ ಮೇಲೂ ಕೂಡ ಅಲ್ಲೂ ಕೂಡ ಅವ್ರನ್ನ ಡಿಸ್ಕ್ರಿಮಿನೇಟ್ ಮಾಡಲಾಗುತ್ತೆ. ಅಲ್ಲೂ ಕೂಡ ಅವರ ಜಾತಿ ನಿಂದನೆಗೆ ಒಳಗಾಗ್ತಾರೆ, ಕಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ಗೆ ಒಳಗಾಗ್ತಾರೆ. ಹೀಗಾಗಿ ಇದರಿಂದ ಬೇಸತ್ತು ಇವರು ಈ ಕೆಲಸವನ್ನು ತೊರಿತಾರೆ. ಅದಾದಮೇಲೆ ಇವರು ಬೇರೆ ಕೆಲಸಗಳನ್ನ ಮಾಡಲಿಕ್ಕೆ ಪ್ರಯತ್ನ ಕೂಡ ಮಾಡ್ತಾರೆ. ಇವ್ರದೇ ಆದಂಥ ಒಂದು ಕನ್ಸಲ್ಟೆನ್ಸಿ ಬಿಸ್ನೆಸ್ಸನ್ನು ಕೂಡ ಓಪನ್ ಮಾಡ್ತಾರೆ. ಆದರೆ ಇವರ ಕ್ಲೈಂಟ್ಗಳು ಇವರು ದಲಿತ ವರ್ಗಕ್ಕೆ ಸೇರಿದವರು ಅಂತ ಅನ್ನೋ ಒಂದೇ ಒಂದು ಕಾರಣದಿಂದ ಅವರ ಕ್ಲೈಂಟ್ಗಳು ಕೂಡ ಯಾರೂ ಅವ್ರ ಹತ್ರ ಬರಲ್ಲ. ಹೀಗಾಗಿ ಈ ಕೆಲಸನೂ ಇವ್ರದ್ದು ಏನಾಗುತ್ತೆ, ಈ ಕೆಲಸದಲ್ಲೂ ಅಷ್ಟೊಂದು ಸಕ್ಸಸ್ಫುಲ್ ಆಗಲ್ಲ ಇವರು, ಆಯಿತಾ. ಅದರ ಜೊತೆಗೆ ಮುಂದೆ ಇವರು ಫೈನಲಿ ಟೀಚರ್ ಆಗಿ ಜಾಬ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೈದೆನ್ಹಮ್ ಕಾಲೇಜ್ ಅಂತ ಇರುತ್ತೆ, ಸೈದೆನ್ಹಮ್ ಕಾಲೇಜು. ಇದರಲ್ಲಿ ಎಕನಾಮಿಕ್ಸ್ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾರೆ. ಆದರೆ ಇಲ್ಲೂ ಕೂಡ ಅವರ ಕಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಇಲ್ಲೂ ಕೂಡ ಫೇಸ್ ಮಾಡೋದಂಥ ಸಂದರ್ಭ ಬರುತ್ತೆ. ಸೊ ಇದೆಲ್ಲ ನೋಡ್ಕೊಂಡು ಹೋದರೆ ಅವರ ಜೀವನದ ಪ್ರತಿಯೊಂದು ಹಂತದಲ್ಲೂ ಭಾರತದಲ್ಲಿದ್ದಾಗ ಅವರಿಗೆ ಕಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನನ್ನು ಅವರು ಫೇಸ್ ಮಾಡಿದ್ದಾರೆ. ಅದಾದಮೇಲೆ ಇದಾದಮೇಲೆ ಇವ್ರು ಏನು ಮಾಡ್ತಾರಪ್ಪ ಅಂತಂದರೆ ಈ ಕಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ವಿರುದ್ಧ ಹೋರಾಡಬೇಕು, ಇದು ನನ್ನ ಮುಖ್ಯವಾದಂಥ ಉದ್ದೇಶ ಅಂತ ಇವ್ರಿಗೆ ಅರ್ಥ ಆಗುತ್ತೆ. ಯಾಕೆ ಇಲ್ಲಿ ನೋಡಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇಷ್ಟೆಲ್ಲ ಓದಿ ಬೇರೆ ಕಂಟ್ರಿಗೆ ಹೋಗಿ ಅಲ್ಲಿ ಕೂಡ ಮಾಸ್ಟರ್ ಡಿಗ್ರಿಯನ್ನೆಲ್ಲ ಮಾಡಿ ವಾಪಸ್ ಬಂದ ನಂತರನೂ ಇಷ್ಟು ಡಿಸ್ಕ್ರಿಮಿನೇಷನ್ ಅವರು ಫೇಸ್ ಮಾಡಿದ್ದಾರೆ ಅಂತಂದರೆ ಅವ್ರಿಗೆ ಅನಿಸುತ್ತೆ, ಇನ್ನು ಏನೂ ವಿದ್ಯೆಯನ್ನು ಕಲಿದೇ ಇರತಕ್ಕಂಥವ್ರು, ತಮ್ಮ ರೈಟ್ಸ್ ಬಗ್ಗೆ, ತಮ್ಮ ಹಕ್ಕುಗಳ ಬಗ್ಗೆ ಗೊತ್ತಿಲ್ಲದೆ ಇರತಕ್ಕಂಥವ್ರು ಇನ್ನು ಯಾವ ರೀತಿಯಾಗಿ ಡಿಸ್ಕ್ರಿಮಿನೇಷನನ್ನು ಫೇಸ್ ಮಾಡ್ತಿರ್ಬೋದು ಅಂತ ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ. ಆದ ಕಾರಣದಿಂದ ಅವರು ಈ ಅನ್ಟಚಬಿಲಿಟಿ ಅಥವಾ ಅಸ್ಪೃಶ್ಯತೆಯ ಅಗೇನ್ಸ್ಟು ಹೋರಾಡಬೇಕು ಅನ್ನೋಂಥ ನಿರ್ಧಾರವನ್ನು ಕೈಗೊಳ್ತಾರೆ ಸ್ನೇಹಿತರೆ. ಆಗ ಇವ್ರು ಏನು ಮಾಡ್ತಾರೆ ಅಂತಂದರೆ ಮೂಕನಾಯಕ್ ಅನ್ನುವಂಥ ಒಂದು ವಾರಪತ್ರಿಕೆಯನ್ನು ಇವರು ಬಿಡುಗಡೆ ಮಾಡೋಕ್ಕೆ ಶುರು ಮಾಡ್ತಾರೆ. ಇದರೊಳಗಡೆ ಇವರು ಈ ಆರ್ಥೋಡಾಕ್ಸ್ ಹಿಂದೂ ಬಿಲೀಫ್ಸ್ ಏನಿರುತ್ತಲ್ಲ ಇದರ ಅಗೇನ್ಸ್ಟ್ ಇವರು ಬರೆಯೋಕ್ಕೆ ಶುರು ಮಾಡ್ತಾರೆ, ಆರ್ಥೋಡಾಕ್ಸ್ ಹಿಂದೂ ಬಿಲೀಫ್ಸ್ ಅಗೇನ್ಸ್ಟ್. ಇದಾದಮೇಲೆ
ನೆಕ್ಸ್ಟ್ ಇವ್ರು ಏನು ಮಾಡ್ತಾರೆ 1921ರಲ್ಲಿ ಮತ್ತೆ ಲಂಡನ್ಗೆ ಹೋಗಿ ಅಲ್ಲಿ ಲಾ ಮುಗಿಸ್ಕೋತಾರೆ. ಅದರ ಜೊತೆಗೆ ತಮ್ಮ ಡಾಕ್ಟರೇಟ್ ಪದವಿಯನ್ನು ಕೂಡ ಪಡ್ಕೋತಾರೆ. ಅದನ್ನು ಪಡ್ಕೊಂಡು ವಾಪಸ್ಸು ಭಾರತಕ್ಕೆ 1921ರಲ್ಲಿ ಬರ್ತಾರೆ ಸ್ನೇಹಿತರೆ. 1921ರಲ್ಲಿ ವಾಪಸ್ ಭಾರತಕ್ಕೆ ಬಂದ ಮೇಲೆ ಇವ್ರು ಏನು ಮಾಡ್ತಾರೆ ಅಂತಂದರೆ ಬಹಿಷ್ಕೃತ ಹಿತಕರಣಿ ಸಭಾ ಅಂತ ಅನ್ನೋದನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಬಹಿಷ್ಕೃತ ಹಿತಕರಣಿ ಸಭಾ. ಈ ಬಹಿಷ್ಕೃತ ಹಿತಕರಣಿ ಸಭಾದಲ್ಲಿ ಇವರು ಈ ಬ್ಯಾಕ್ವರ್ಡ್ ಕ್ಲಾಸಸ್ ಏನಿರ್ತಾರಲ್ಲ ಅವರಿಗೆ ಎಜುಕೇಷನ್ನ ಕೊಡಬೇಕಂತ ನಿರ್ಧಾರ ಮಾಡ್ತಾರೆ. ಅದರ ಜೊತೆಗೆ ಇವರು ಏನು ಮಾಡ್ತಾರೆ, ಲಾ ಆಸ್ ಅ ಪ್ರೊಫೆಷನ್, ಲೀಗಲ್ ಪ್ರೊಫೆಷನನ್ನು ಕೂಡ ಕೈಗೆತ್ಕೋತಾರೆ. ಇವರು ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅದಾದಮೇಲೆ ನಂತರ 1927ರಲ್ಲಿ ಇವ್ರೇನು ಮಾಡ್ತಾರೆ ಅಂತಂದರೆ ಈ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟು, ಈ ಅನ್ಟಚಬಿಲಿಟಿ ಅಗೇನ್ಸ್ಟು ಒಂದಿಷ್ಟು ಆ್ಯಕ್ಟಿವ್ ಮೂವ್ಮೆಂಟ್ಗಳನ್ನ ಶುರು ಮಾಡ್ತಾರೆ. ಏನು ಇವು ಆ್ಯಕ್ಟಿವ್ ಮೂವ್ಮೆಂಟ್ಗಳಂದರೆ ಈಗ ಟೆಂಪಲ್ ಎಂಟ್ರಿ ಮೂವ್ಮೆಂಟ್ ಕೇಳಿರ್ಬೋದು, ಅದಾದಮೇಲೆ ಡ್ರಿಂಕಿಂಗ್ ವಾಟರ್ ಮೂವ್ಮೆಂಟ್ ಕೇಳಿರ್ಬೋದು. ಈ ಥರ ಬೇರೆ ಬೇರೆ ಆ್ಯಕ್ಟಿವಿಟೀಸನ್ನು ಇವರು ಶುರು ಮಾಡ್ತಾರೆ. ಇದರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಇಶ್ಯೂ ಒಂದಾಗುತ್ತೆ. ಡಿಸೆಂಬರ್ 25, 1927ರಂದು ಏನಾಗುತ್ತೆ ಅಂತಂದರೆ ಇವರು ಮನುಸ್ಮೃತಿಯನ್ನು ದಹನ ಮಾಡ್ತಾರೆ. ಸೊ 25 ಡಿಸೆಂಬರ್ 1927 ಇವತ್ತು ಆ ದಿನ ಏನಿದೆಯಲ್ಲ, ಪ್ರತಿದಿನ ಈ ದಿನ ಪ್ರತಿ ವರ್ಷ ಮನುಸ್ಮೃತಿ ದಹನ ದಿನ ಅಂತ ಆಚರಣೆ ಮಾಡ್ತೀವಿ. ಈಗ ಯಾಕೆ ಅವರು ಈ ರೀತಿ ಮಾಡಿದ್ರು ಅಂತಂದರೆ ನಿಮಗೆಲ್ಲ ಗೊತ್ತಿರ್ಬೋದು. ಈಗ ನಮಗೆ ಲಾ, ರೆಗ್ಯುಲೇಷನ್, ರೂಲ್ಸು, ಕಾನ್ಸ್ಟಿಟ್ಯೂಷನ್ ಎಲ್ಲ ಇದೆ. ಆದರೆ ಆ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ನಾವು ಫಾಲೋ ಮಾಡ್ತಾ ಇದ್ದಿದ್ದು ಈ ಮನುಸ್ಮೃತಿಯನ್ನು. ಈ ಮನುಸ್ಮೃತಿ ಒಳಗಡೆ ಈಗ ಕಾಸ್ಟ್ ಬೇಸ್ಡ್ ಡಿವಿಷನ್ ಇದೆ, ಕಾಸ್ಟ್ ಬೇಸ್ಡ್ ಡಿವಿಷನ್. ಸೊ ಈ ಕಾಸ್ಟ್ ಬೇಸ್ಡ್ ಡಿವಿಷನ್ ಸರಿ ಅಲ್ಲ, ಈ ಕಾಸ್ಟ್ ಬೇಸ್ಡ್ ಡಿವಿಷನ್ ಮಾಡೋದು ತಪ್ಪು, ಯಾವ ಕಾಸ್ಟು ಕೀಳಲ್ಲ, ಯಾವ ಕಾಸ್ಟು ಮೇಲಲ್ಲ ಅಂತ ಅನ್ನೋದು ಅಂಬೇಡ್ಕರ್ ಅವರ ವಾದ ಆಗಿತ್ತು. ಈ ಒಂದು ಕಾರಣದಿಂದಾಗಿ ಇವ್ರು ಏನು ಮಾಡ್ತಾರೆ, ಈ ಕೃತಿಯನ್ನು ದಹನವನ್ನು ಮಾಡ್ತಾರೆ. ಅದಾದಮೇಲೆ ಮುಂದೆ ಇವರು ಏನು ಮಾಡ್ತಾರೆ ಅಂತಂದರೆ ಅಂಬೇಡ್ಕರ್ ಅವರು ನಮಗೆಲ್ಲ ಗೊತ್ತಿರೋ ಹಾಗೆ 3 ರೌಂಡ್ ಟೇಬಲ್ ಕಾನ್ಫರೆನ್ಸ್. ಈಗ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಸೈಮನ್ ಕಮಿಷನ್ ಬಂದು ಹೋದ ನಂತರ ಏನು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಶುರು ಮಾಡ್ತಾರಲ್ಲ, ಸೊ ಆ 3 ರೌಂಡ್ ಟೇಬಲ್ ಕಾನ್ಫರೆನ್ಸ್ಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಟೆಂಡ್ ಮಾಡಿದ್ದಾರೆ. ಅದರ ಜೊತೆಗೆ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ದಲಿತರಿಗೆ ಒಂದು ಸಪ್ರೇಟ್ ಎಲೆಕ್ಟೊರೇಟನ್ನು ಪಾಸ್ ಮಾಡ್ಕೊಳ್ಳೋದ್ರಲ್ಲೂ ಇವರು ಸಕ್ಸಸ್ ಆಗ್ತಾರೆ. ಆದರೆ ಇದನ್ನು ಮಹಾತ್ಮ ಗಾಂಧೀಜಿಯವರು ಏನು ಮಾಡ್ತಾರೆ, ಅಪೋಸ್ ಮಾಡಿರ್ತಾರೆ. ಮಹಾತ್ಮ ಗಾಂಧೀಜಿಯವ್ರ ಪ್ರಕಾರ ಅವರ ವಾದ ಏನಂತಂದರೆ ಬ್ರಿಟಿಷರು ಒಡೆದಾಳುವಂತಹ ನೀತಿಯನ್ನು ಪ್ರಯೋಗಿಸ್ತಾ ಇದ್ದಾರೆ. ಆ ಕಾರಣದಿಂದ ದಲಿತ್ಸ್ ಏನಾದರೂ ಈ ಸಪ್ರೇಟ್ ಎಲೆಕ್ಟೊರೇಟ್ ಸಿಕ್ಕರೆ ಈಗ ಇನ್ನೂ ನಮ್ಮ ಸಮಾಜ ಒಡೆಯುತ್ತೆ ಅಂತ ಅನ್ನೋದು ಮಹಾತ್ಮ ಗಾಂಧೀಜಿಯವರ ವಾದ ಆಗಿರುತ್ತೆ. ಹೀಗಾಗಿ ಇವರು ಇದರ ಅಗೇನ್ಸ್ಟ್ ಏನು ಮಾಡ್ತಾರೆ, ಸತ್ಯಾಗ್ರಹವನ್ನು ಕೈಗೊಳ್ತಾರೆ, ಉಪವಾಸ ಸತ್ಯಾಗ್ರಹನ ಕೈಗೊಳ್ತಾರೆ. ಎಲ್ಲಿ? ಯರವಾಡ ಜೈಲ್, ಪುನಃ ಯರವಾಡ ಜೈಲಲ್ಲಿ ಇವರು ಉಪವಾಸನ ಕೈಗೊಳ್ತಾರೆ. ಆ ಕಾರಣದಿಂದಾಗಿ ಅಂಬೇಡ್ಕರ್ ಏನೇನು ಮಾಡ್ತಾರೆ, ಅಂಬೇಡ್ಕರ್ ಅವರು ಈ ಪೂನಾ ಒಪ್ಪಂದವನ್ನು ಸಹಿ ಆಗ್ತಾರೆ 1932ರಲ್ಲಿ. ಏನಂತಂದರೆ ಇದರ ಪ್ರಕಾರ ದಲಿತರಿಗೆ ಬೇರೆ ಸಪರೇಟ್ ಆದಂಥ ಎಲೆಕ್ಟೊರೇಟು ಬೇಡ, ಆದರೆ ರಿಸರ್ವೇಷನ್ ಅಂತ ಅನ್ನುವಂಥ ಒಂದು ರಿಸರ್ವೇಷನನ್ನು ಕೊಡೋಣ ಅಂತಂದು ಇವರು ಅಗ್ರಿಮೆಂಟ್ಗೆ ಬರ್ತಾರೆ. ಅದಾದಮೇಲೆ ಸ್ನೇಹಿತರೆ ಇನ್ನು ಏನಾಗುತ್ತೆ, ಇವರ ಹೋರಾಟ ಮುಂದುವರಿಸ್ತಾ ಹೋಗ್ತಾರೆ. 1936ರಲ್ಲಿ ಅನಿಲೇಷನ್ ಆಫ್ ಕಾಸ್ಟ್ ಅನ್ನುವಂಥ ಒಂದು ಪುಸ್ತಕವನ್ನು ಇವರು ಬರೀತಾರೆ, ಅನಿಹಿಲೇಷನ್ ಆಫ್ ಕಾಸ್ಟ್. ಸೊ ಅಂಬೇಡ್ಕರ್ ಇಲ್ಲಿ ಫಿಲಾಸಫಿಕಲ್ ಡಿಫ್ರೆನ್ಸಸ್ ಇರುತ್ತೆ ಕೆಲವೊಂದಿಷ್ಟು ಗಾಂಧೀಜಿಗೆ ಹಾಗೂ ಅಂಬೇಡ್ಕರ್ ಅವರಿಗೆ. ಈಗ ಅಂಬೇಡ್ಕರ್ ಪ್ರಕಾರ ಏನಪ್ಪ ಅಂತಂದರೆ ಸಮಾಜದಲ್ಲಿ ಈ ಕಾಸ್ಟ್ ಅನ್ನುವಂಥದ್ದೇ ಬೇಡ ಅಂತ ಹೇಳ್ತಾರೆ ಅವರು. ಈಗ ಹಿಂದೂ ಅನ್ನೋಂಥ ಧರ್ಮ ಇರಲಿ, ಅದಕ್ಕೆ ಅವರ ಅದಕ್ಕೇನು ಅಪೋಸಿಷನ್ ಮಾಡಲ್ಲ. ಆದರೆ ಈ ಕಾಸ್ಟ್ ಅನ್ನೋದೇನಿದೆಯಲ್ಲ ಇದು ಬೇಡ. ಈ ಕಾಸ್ಟ್ ಯಾಕೆ ಬೇಕು ನಮಗೆ? ಈ ಕಾಸ್ಟ್ ಅನ್ನೋದರಿಂದ ಏನು ಲಾಭ? ಸೊ ಈ ಕಾಸ್ಟ್ ಅನ್ನೋದು ಹೋದರೆ ಸಮಾನತೆ, ಈಕ್ವಾಲಿಟಿ ನಮ್ಮ ಸಮಾಜದಲ್ಲಿ ಅದಾಗದೇ ಬರುತ್ತೆ ಅಂತ ಅನ್ನೋದು ಅಂಬೇಡ್ಕರ್ ಅವರ ವಾದ ಆಗಿತ್ತು. ಆದರೆ ಗಾಂಧೀಜಿಯವರು ಏನು ಹೇಳ್ತಾರೆ ಅಂತಂದರೆ ಗಾಂಧೀಜಿಯವರು ಹೇಳೋ ಪ್ರಕಾರ ಕಾಸ್ಟ್ ಅನ್ನೋದು ಅದರಿಂದ ಏನು ಪ್ರಾಬ್ಲಮ್ ಇಲ್ಲ ಅಂತ ಗಾಂಧೀಜಿಯವರ ವಾದ ಆಗಿತ್ತು. ಕಾಸ್ಟ್ ಅನ್ನೋದು ಇರಲಿ, ಆದರೆ ಅನ್ಟಚಬಿಲಿಟಿ ಅನ್ನೋದು ಹೋಗಬೇಕು. ಕಾಸ್ಟ್ ಅನ್ನೋದಿದ್ರೂ ಕೂಡ ಏನೂ ಆಗಲ್ಲ. ಕಾಸ್ಟ್ ಅನ್ನೋದು ನಮಗೆ ಇದು ಕಾಸ್ಟ್ ಅನ್ನೋದಂಥದ್ದು ಇರಲೇಬೇಕು. ಇಟ್ ಈಸ್ ರಿಲೇಟೆಡ್ ಟು ದ ಏನಂತ ಹೇಳಿದ್ರು ಅವರು, ಎಂಪ್ಲಾಯ್ಮೆಂಟ್ ಅಂತ ಹೇಳಿದ್ರು ಅವರು. ನಾವು ಬೇರೆ ಬೇರೆ ಎಂಪ್ಲಾಯ್ಮೆಂಟ್ ಏನು ಮಾಡ್ತೀವಿ ಅದಕ್ಕೆ ರಿಲೇಟೆಡ್ ಆಗಿ ಈ ಕಾಸ್ಟ್ಗಳಿದ್ದಾವೆ. ಆದ ಕಾರಣದಿಂದ ಈ ಕಾಸ್ಟನ್ನು ತೆಗೆಯುವಂಥ ಅವಶ್ಯಕತೆ ಇಲ್ಲ ಅಂತ ಅನ್ನೋದು ಗಾಂಧೀಜಿಯವರ ವಾದ ಆಗಿತ್ತು. ಮುಂದೆ ಇಂಡಿಪೆಂಡೆನ್ಸ್ ಆದಮೇಲೆ ಇವರು ಫಸ್ಟ್ ಲಾ ಮಿನಿಸ್ಟರ್ ಕೂಡ ಆಗ್ತಾರೆ, ಭಾರತದ ಫಸ್ಟ್ ಲಾ ಮಿನಿಸ್ಟರ್ ಆಗ್ತಾರೆ. ಅದಾದಮೇಲೆ ಡ್ರಾಫ್ಟಿಂಗ್ ಕಮಿಟಿ ಇರುತ್ತಲ್ಲ, ಕಾನ್ಸ್ಟಿಟ್ಯೂಷನಲ್ ಡ್ರಾಫ್ಟಿಂಗ್ ಕಮಿಟಿ, ಇದರ ಚೇರ್ಮನ್ ಆಗಿ ಇವರು ಭಾರತದ ಸಂವಿಧಾನವನ್ನು ರಚನೆ ಕೂಡ ಮಾಡ್ತಾರೆ ಸ್ನೇಹಿತರೆ. ಆದರೆ ನಾವು ಒಂದು ರೀತಿ ನೋಡೋದಾದರೆ ಈಗ ಏನಾಗಿದೆ ಅಂತಂದರೆ ಅಂಬೇಡ್ಕರ್ ಅವರನ್ನು ಕೇವಲ ಒಬ್ಬ ದಲಿತ ನಾಯಕ ಆಗಿ ಬಿಂಬಿಸುವಂತಹದ್ದು ತುಂಬ ನೋಡಿರ್ತೀವಿ. ಆದರೆ
ನಿಜವಾಗ್ಲೂ ನೋಡೋದಾದರೆ ಅವರು ಕೇವಲ ದಲಿತ ನಾಯಕ ಅಲ್ಲ, ಅವರು ಇಡೀ ನಮ್ಮ ದೇಶದ ನಾಯಕ, ದೇಶದ ಜನನಾಯಕ ಅಂತ ಕರಿಬೋದು. ಯಾಕೆ ಅಂತಂದರೆ ನೋಡಿ ಸ್ನೇಹಿತರೆ, ಇವರು ಕೇವಲ ದಲಿತರ ಅಪ್ಲಿಫ್ಟ್ಮೆಂಟ್ಗೋಸ್ಕರ ಮಾತ್ರ ವರ್ಕ್ ಮಾಡಿದಾರಾ? ಇಲ್ಲ. ಈಗ ಇವರು ಒಂದು ಕಾಲದಲ್ಲಿ ಲಾ ಮಿನಿಸ್ಟರ್ ಆಗಿರ್ತಾರೆ. ಈ ಲಾ ಮಿನಿಸ್ಟರ್ ಆದಂಥ ಸಂದರ್ಭದಲ್ಲೂ ಕೂಡ ಇವ್ರು ಏನು ಮಾಡ್ತಾರೆ ಅಂದರೆ ಕೆಲವೊಂದಿಷ್ಟು ರಿಫಾರ್ಮ್ಸ್ಗಳನ್ನ ತೊಗೊಂಬರ್ತಾರೆ. ಏನು ರಿಫಾರ್ಮ್ಸ್ ಅಂತಂದರೆ ಈ ವರ್ಕಿಂಗ್ ಕಂಡೀಷನ್ ಏನಿರುತ್ತಲ್ಲ ಅದನ್ನು ಇಂಪ್ರೂವ್ ಮಾಡ್ತಾರೆ ಸ್ನೇಹಿತರೆ. ಇಲ್ಲಿ ಆ, ಒಂದು ದಿನದಲ್ಲಿ ಮ್ಯಾಕ್ಸಿಮಮ್ 8 ತಾಸುಗಳ ಮಾತ್ರ ಕೆಲಸವನ್ನು ಮಾಡಿಸ್ಕೋಬೇಕು. ಅದಾದಮೇಲೆ ಈಕ್ವಲ್ ವೇಜಸ್ಸನ್ನು ಕೊಡಬೇಕು. ಬೋತ್ ಮೆನ್ ಮತ್ತು ವುಮೆನಿಗೆ ಈಕ್ವಲ್ ವೇಜಸ್ಸನ್ನು ಕೊಡಬೇಕು. ಅದರ ಜೊತೆಗೆ ಮೆಟರ್ನಿಟಿ ಬೆನಿಫಿಟ್ ಅಂತಂದರೆ ಈಗ ಪ್ರೆಗ್ನೆಂಟ್ ಆಗಿರ್ತಾರಲ್ಲ ವುಮೆನ್ನು, ಪ್ರೆಗ್ನೆಂಟ್ ಆದಾಗ ಅವ್ರಿಗೆ ಕೆಲಸಕ್ಕೆ ಹೋಗೋ ಹಾಗಿಲ್ಲ, ಅವ್ರಿಗೆ ಕೆಲವೊಂದಿಷ್ಟು ಆ ಟೈಮಲ್ಲಿ ಬೆನಿಫಿಟ್ಸ್ಗಳನ್ನ ಕೊಡಬೇಕು. ಸೊ ಅದರ ಬಗ್ಗೆ ಕೂಡ ಇವರು ಮಾತಾಡಿದ್ದಾರೆ ಇಲ್ಲಿ. ಅದರ ಜೊತೆಗೆ ಇವರು ಮಹಿಳೆಯರ ಸಬಲೀಕರಣಕ್ಕೆ ತುಂಬಾ ಒಂದು ಕಾಂಟ್ರಿಬ್ಯೂಷನ್ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಮಹಿಳೆಯರ ಕಾಂಟ್ರಿಬ್ಯೂಷನ್ಗೆ ತುಂಬಾ ಒಂದು ಕಾಂಟ್ರಿಬ್ಯೂಷನ್ ಇದೆ ಅಂತ ಹೇಳ್ಬೋದು. ಹೇಗೆ ಅಂತ ಅನ್ನೋದಾದರೆ ಈಗ ನೋಡಿ, ಕಾನ್ಸ್ಟಿಟ್ಯೂಷನ್ ರೆಡಿ ಆದಮೇಲೆ ವುಮೆನ್ಸಿಗೂ ಕೂಡ ವೋಟಿಂಗ್ ರೈಟ್ನ ಕೊಡಲಾಗಿದೆ, ಅವ್ರಿಗೂ ಕೂಡ ಈಕ್ವಾಲಿಟಿಯನ್ನು ಕೊಡಲಾಗಿದೆ. ಅದಾದಮೇಲೆ ಕೆಲವೊಂದಿಷ್ಟು ರಿಸರ್ವೇಷನ್ಗಳನ್ನ ಕೂಡ ಕೊಟ್ಟರು. ಈಗ ನಾವು ಈವನ್ US ಅವರ ಕಾನ್ಸ್ಟಿಟ್ಯೂಷನ್ ರೆಡಿ ಆದಾಗ ಕೂಡ ಅವರಿಗೆ ಕಾನ್ಸ್ಟಿಟ್ಯೂಷನ್ ರೆಡಿ ಆದಾಗಲೇ ಅವರಿಗೆ ವುಮೆನ್ಸಿಗೆ ವೋಟಿಂಗ್ ರೈಟ್ ಸಿಕ್ಕಿಲ್ಲ. ಅಲ್ಲಿ ಕೆಲವೊಂದಿಷ್ಟು ಅವರು ಎಷ್ಟೋ ವರ್ಷಗಳು ಕಳೆದ ಮೇಲೆ ವುಮೆನ್ಸ್ಗೆ ಅಲ್ಲಿ ವೋಟಿಂಗ್ ರೈಟ್ ಸಿಕ್ತು. ಆದರೆ ಭಾರತದಲ್ಲಿ ಹಾಗಾಗಲಿಲ್ಲ, ಬಿಕಾಸ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕೆಲಸದಿಂದ ಏನಾಗಿದೆ ಅಂತಂದರೆ ಇಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ರೆಡಿ ಆದ ತಕ್ಷಣವೇ ಎಲ್ರಿಗೂ ಕೂಡ ವೋಟಿಂಗ್ ರೈಟ್ ಅನ್ನೋದು ಸಿಕ್ತು. ಅದಾದಮೇಲೆ ಇವರು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಏನು ರಚನೆ ಮಾಡ್ತಾರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಇದು ಇವರು ಕೊಟ್ಟಂತಹ ಒಂದು ದೊಡ್ಡ ಕೊಡುಗೆ ಆಗಿದೆ ಸ್ನೇಹಿತರೆ. ಇಡೀ ನಮ್ಮ ದೇಶಕ್ಕೆ ಕೊಟ್ಟಂತಹ ಒಂದು ದೊಡ್ಡ ಕೊಡುಗೆ. ಈಗ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ನಾವು ನೋಡೋದಾಗ ಕಾನ್ಸ್ಟಿಟ್ಯೂಷನ್ ಏನಂತ ಹೇಳಿದ್ದಾರೆ, ರಿಪಬ್ಲಿಕ್ ಅಂದರೆ ಯಾರು ಬೇಕಾದರೂ ಡೆಮೋಕ್ರೆಟಿಕಲಿ ಎಲೆಕ್ಟೆಡ್ ಹೆಡ್ ಆಗ್ಬೋದು. ಇಲ್ಲಿ ಡೆಮೋಕ್ರೆಟಿಕಲಿ ಎಲೆಕ್ಟೆಡ್ ಹೆಡ್, ಯಾವುದೇ ಒಂದು ಫ್ಯಾಮಿಲಿ ಅಥವಾ ಯಾವುದೇ ಒಂದು ಕಿಂಗ್ ರೂಲು ಇಲ್ಲಿ ಮಾಡಲಿಕ್ಕೆ ಆಗಲ್ಲ, ಯಾರು ಬೇಕಾದರೂ ಆಗ್ಬೋದು. ಡೆಮೋಕ್ರೆಟಿಕಲಿ ಎಲೆಕ್ಟೆಡ್ ಹೆಡ್ ಇರ್ತಾರೆ ಯಾವತ್ತು. ಅದಾದಮೇಲೆ ಸೆಕ್ಯುಲರ್, ಎಲ್ಲ ರಿಲಿಜನ್, ಎಲ್ಲ ಕಾಸ್ಟ್ಗಳು ಇಲ್ಲಿ ಈಕ್ವಲ್ ನಮ್ಮಲ್ಲಿ. ಅದಾದಮೇಲೆ ಈಕ್ವಾಲಿಟಿ, ಪ್ರತಿಯೊಬ್ಬರು ಈಕ್ವಲ್. ಇಲ್ಲಿ ಡಿಸ್ಕ್ರಿಮಿನೇಷನ್, ಜಂಡರ್ ಯಾವುದೇ ಜಂಡರ್ಗಾಗಿರ್ಬೋದು, ಯಾವುದೇ ಕಾಸ್ಟ್ನವರಾಗಿರ್ಬೋದು, ಯಾವುದೇ ರಿಲಿಜನ್ ಅವರಾಗಿರ್ಬೋದು, ಯಾವುದೇ ಎಕನಾಮಿಕ್ ಕ್ಲಾಸ್ನವರಾಗಿರ್ಬೋದು, ಯಾರೇ ಇದ್ರೂ ಕೂಡ ಎಲ್ಲರೂ ಇಲ್ಲಿ ಈಕ್ವಲ್. ಅದಾದಮೇಲೆ ನಮಗೆ ವೇರಿಯಸ್ ರೈಟ್ಸ್, ಫ್ರೀಡಮ್ಸನ್ನು ಕೊಟ್ಟಿದ್ದಾರೆ. ವೇರಿಯಸ್ ರೈಟ್ಸ್, ಫಂಡಮೆಂಟಲ್ ರೈಟ್ಸು, ಫ್ರೀಡಮ್ಸು, ಈ ರೀತಿ ಈ ಎಲ್ಲವನ್ನು ಕಾಂಟ್ರಿಬ್ಯೂಟ್ ಮಾಡಿದ್ದು ಯಾರಪ್ಪ ಅಂತ ಕೇಳಿದಾಗ ಅದು ಬೇರೆ ಯಾರಲ್ಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತಿಗೂ ನಾವು ಪ್ರತಿದಿನ ಅಂಬೇಡ್ಕರ್ನವ್ರನ್ನ ಯಾಕೆ ನೆನೆಬೇಕಂತಂದರೆ ಬಿಕಾಸ್ ಆಫ್ ಆಲ್ ದೀಸ್ ಥಿಂಗ್ಸ್, ಈ ಎಲ್ಲ ಕಾರಣಗಳಿಂದ. ಅದಾದಮೇಲೆ ಮುಂದೆ ಇವರು ಮುಂದೆ ಏನಾಗುತ್ತೆ ಅಂತಂದರೆ 1956ರಲ್ಲಿ ಇವರು ಬುದ್ಧಿಸಮ್ಗೆ ಕನ್ವರ್ಟ್ ಆಗ್ತಾರೆ ಸ್ನೇಹಿತರೆ. ಇವರು ಯಾಕೆ ಬುದ್ಧಿಸಮ್ಗೆ ಕನ್ವರ್ಟ್ ಆದರು ಅಂತ ಅನ್ನೋದಕ್ಕೆ ಕೆಲವೊಂದಿಷ್ಟು ಕಾಂಟ್ರವರ್ಸೀಸ್ ಇದೆ. ಆದರೆ ಇವ್ರು ಯಾಕೆ ಬುದ್ಧಿಸಮ್ಗೆ ಮೇನ್ ಆಗಿ ಕನ್ವರ್ಟ್ ಆಗಿದ್ದು ಅಂತಂದರೆ ಹಿಂದೂಯಿಸಮಲ್ಲಿ ಇರತಕ್ಕಂಥ ಕಾಸ್ಟ್ ಬೇಸ್ಡ್ ರಿಜಿಡಿಟಿ, ಈ ಕಾಸ್ಟ್ ರಿಜಿಡಿಟಿ ಇವ್ರಿಗೆ ಸಹಿಸೋಕ್ಕಾಗಲ್ಲ. ಇವ್ರ ಪ್ರಕಾರ ಏನಂತಂದರೆ ಈ ಕಾಸ್ಟ್ ಸಿಸ್ಟಮ್ ಅನ್ನೋದು ಹೋಗಬೇಕು ಅಂತ ಅಂಬೇಡ್ಕರ್ ಅವರ ಒಂದು ವಾದ ಆಗಿತ್ತು. ಆದರೆ ಅದು ಹೋಗದೇ ಇರುವಂಥ ಕಾರಣ ಇವ್ರು ಏನು ಮಾಡ್ತಾರೆ ಅಂತಂದರೆ ಬುದ್ಧಿಸಮ್ಗೆ ಶಿಫ್ಟ್ ಆಗ್ತಾರೆ. ಈ ಬುದ್ಧಿಸಮ್ಗೆ ಯಾಕೆ ಶಿಫ್ಟ್ ಆಗ್ತಾರೆ ಅಂತಂದರೆ ಇಲ್ಲಿ ಬುದ್ಧಿಸಮಲ್ಲಿ ಇರ್ತಕ್ಕಂಥ ಒಂದಿಷ್ಟು ಎಥಿಕಲ್ ಕ್ರೆಡೆನ್ಷಿಯಲ್ಸ್ ಅಂದರೆ ಬುದ್ಧಿಸಮಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ನೈತಿಕತೆಗಳು. ಈ ನೈತಿಕತೆಗಳು ಏನಿದಾವಲ್ಲ, 8 ಫೋಲ್ಡ್ ಪಾತ್ ಅಂತ ಕರಿತೀವಿ ನಾವು. 8 ಫೋಲ್ಡ್ ಪಾತ್, ಈ 8 ಫೋಲ್ಡ್ ಪಾತು ನೋಡಿ ಇದರಿಂದ ಇವರು ಇನ್ಸ್ಪೈರ್ ಆಗ್ತಾರೆ. 8 ಫೋಲ್ಡ್ ಪಾತ್, ಈ 8 ಫೋಲ್ಡ್ ಪಾತಿಂದ ಇವರು ಇನ್ಸ್ಪೈರ್ ಆಗಿ ಇಲ್ಲಿ ಇವ್ರೇನಾಗ್ತಾರೆ, ಬುದ್ಧಿಸಮ್ಗೆ ಕನ್ವರ್ಟ್ ಆಗ್ತಾರೆ. ಈ 8 ಫೋಲ್ಡ್ ಪಾತನ್ನು ನಾವು ಫಾಲೋ ಮಾಡೋದ್ರಿಂದ ಬರೀ ಇಂಡಿವಿಜುವಲ್ ಮಾತ್ರ ಅಲ್ಲ, ಇಡೀ ಸೊಸೈಟಿಗೆ ಏನಾಗುತ್ತೆ, ಸೊಸೈಟಿನೇ ಇದರಿಂದ ಬದಲಾಗುತ್ತೆ, ಇದರಿಂದ ಡೆವಲಪ್ ಆಗುತ್ತೆ, ಇಡೀ ಸೊಸೈಟಿಯಲ್ಲಿ ನೈತಿಕತೆ ಅನ್ನೋದು ಬರುತ್ತೆ ಅಂತ ಅನ್ನೋದು ಇವರ ವಾದ ಆಗಿತ್ತು. ಈ ಕಾರಣದಿಂದ ಇವ್ರೇನು ಮಾಡ್ತಾರೆ, ಅಕ್ಟೋಬರ್ 14, 1956ರಲ್ಲಿ ಇವ್ರೇನು ಮಾಡ್ತಾರೆ ಅಂತಂದರೆ ಬುದ್ಧಿಸಮ್ಗೆ ಕನ್ವರ್ಟ್ ಆಗ್ತಾರೆ. ಇದು ಮೇನ್ ಏನಂತಂದರೆ ಇವರ ಎರಡು ಉದ್ದೇಶ ಮೇನ್ ಏನಂತಂದರೆ, ಒಂದು ಎಥಿಕಲ್ ಕ್ರೆಡೆನ್ಷಿಯಲ್ಸ್ ಇದರಲ್ಲಿ ಇರ್ತಕ್ಕಂಥ ಕಾರಣ. ಅದಾದಮೇಲೆ ಈ ಕಾಸ್ಟ್ ಆರ್ಡರ್ ಯಾವುದು ಬುದ್ಧಿಸಮಲ್ಲಿ ಇಲ್ಲ, ಬೇರೆ ಬೇರೆ ಕಾಸ್ಟ್ಗಳ ಆರ್ಡರ್ ಇಲ್ಲ. ಆದ ಕಾರಣದಿಂದ ಇವರು ಏನಾಗ್ತಾರೆ, ಬುದ್ಧಿಸಮ್ಗೆ ಜಾಯ್ನ್ ಆಗ್ತಾರೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಈಗ ನಾವು ಏನು ನೋಡಬೇಕಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನದಿಂದ ನಾವು ಕಲಿಬೇಕಾದಂಥ ಪಾಠಗಳು ಏನು ಅಂತ ಅನ್ನೋದನ್ನು ನೋಡೋಣ ಸ್ನೇಹಿತರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನನ ನೋಡ್ತಾ ಹೋದಾಗ ಇಲ್ಲಿ ಅವರ ಪೂರ್ತಿ ಜೀವನ ಏನಾಗಿದೆ ಅಂತಂದರೆ ಇಲ್ಲಿ ಒಂದು ಹೋರಾಟ ಆಗಿದೆ. ಸೊ ಅವರ ಪ್ರಕಾರ ಅವರ ಲೈಫ್ನ ನೋಡಿದಾಗ ನಮ್ಗೆ ಏನು ಗೊತ್ತಾಗುತ್ತೆ, ಲೈಫ್ ಅನ್ನೋದು ಒಂದು ಸ್ಟ್ರಗಲ್, ಇದು ಜೀವನ ಅನ್ನೋದು ಒಂದು ಹೋರಾಟ. ಇದು
ಜೀವನದಲ್ಲಿ ಪ್ರತಿಯೊಬ್ಬರು ಹೋರಾಟ ಮಾಡ್ತಾರೆ ಸ್ನೇಹಿತರೆ. ಇದು ಬರೀ ಕಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಅದರ ರಿಲೇಟೆಡ್ ಆಗಿ ಹೇಳ್ತಾ ಇಲ್ಲ. ನಾಟ್ ಓನ್ಲಿ ಕಾಸ್ಟ್, ಬೇರೆ ಬೇರೆ ಆದಂಥ ಹೋರಾಟಗಳಿರ್ತವೆ ಜೀವನದಲ್ಲಿ. ಬಡತನದ ವಿರುದ್ಧ ಹೋರಾಟ ಮಾಡ್ತೀವಿ, ಜೆಂಡರ್ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ಹೋರಾಟ ಮಾಡ್ತೀವಿ, ಅದಾದಮೇಲೆ ಕಲರ್ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ಹೋರಾಟ ಮಾಡ್ತೀವಿ. ಅದು ಇದ್ರ ಜೊತೆಗೆ ಸಮಾಜದಲ್ಲಿರ್ತಕ್ಕಂಥ ಬೇರೆ ಬೇರೆ ಪಿಡುಗುಗಳ ಅಗೇನ್ಸ್ಟ್ ನಾವು ಹೋರಾಟ ಮಾಡ್ತೀವಿ. ಸೊ ಜೀವನ ಅನ್ನೋದೇ ಒಂದು ಹೋರಾಟ ಅಂತ ತೋರಿಸ್ಕೊಟ್ಟವ್ರು ಇವರು. ಅದರ ಜೊತೆಗೆ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಫೈಟ್ ಫಾರ್ ಅವರ್ ರೈಟ್ಸ್. ಇವರು ಹೇಳಿದ್ದು ಒಂದೇ ಏನು ಅಂತಂದರೆ, ನಮ್ಮ ಹಕ್ಕುಗಳಿಗೋಸ್ಕರ ನಾವು ಹೊಡೆದಾಡಬೇಕು. ಹಕ್ಕುಗಳಿಗೋಸ್ಕರ ಯಾವುದೇ ರೀತಿಯಾದಂಥ ಹಕ್ಕಿರಲಿ, ಫ್ರೀಡಮ್ ಆಫ್ ಸ್ಪೀಚ್ ಆಗಿರ್ಬೋದು, ಫ್ರೀಡಮ್ ಆಫ್ ಈಕ್ವಾಲಿಟಿ ಆಗಿರ್ಬೋದು, ಯಾವುದೇ ಫ್ರೀಡಮ್ ಆಫ್ ಮೂವ್ಮೆಂಟ್ ಆಗಿರ್ಬೋದು, ಯಾವುದೇ ಒಂದು ನಮ್ಮ ಫ್ರೀಡಮ್ ಆಗಿರಲಿ, ಅದಕ್ಕೋಸ್ಕರ ನಾವು ಅದು ನಮಗೆ ಸಿಗಬೇಕಾದ್ರೆ ಅದಕ್ಕೆ ನಾವು ಹೋರಾಟ ಮಾಡಬೇಕಂತ ಹೇಳಿದರು ಅವರು. ಒಂದು ಅದಾದಮೇಲೆ ಎರಡನೇ ಲೆಸನ್ ನಮಗೇನು ಇವರ ಜೀವನದಿಂದ ಕಲಿಬೇಕಂತಂದರೆ, ಇವರು ಎಜುಕೇಷನ್ ಅಥವಾ ವಿದ್ಯೆಗೆ ಕೊಟ್ಟಂತಹ ಪ್ರಾಮುಖ್ಯತೆ. ಎಜುಕೇಷನ್ ನಾವು ಜೀವನದಲ್ಲಿ ಹೋರಾಟ ಮಾಡಬೇಕು, ಅದನ್ನು ಗೆಲ್ಲಬೇಕು ಅಂತಂದರೆ ಅದಕ್ಕೆ ಬುನಾದಿ, ಅದಕ್ಕೆ ಒಂದು ಸ್ಟ್ರಾಂಗ್ ಟೂಲ್ ಯಾವುದು ಅಂತಂದರೆ ಅದು ಎಜುಕೇಷನ್ ಅಂತ ಹೇಳಿದರು. ಇಲ್ಲಿ ವೈಲೆನ್ಸ್ ಬಳಸಬಾರ್ದು, ನಾವು ವೈಲೆನ್ಸನ್ನು ಬಳಸಬಾರ್ದು. ವೈಲೆನ್ಸ್ ಯಾವುದೇ ರೀತಿ ಕೆಲಸಕ್ಕೆ ಬರೋದಿಲ್ಲ. ಆದ ಕಾರಣದಿಂದ ಈ ಎಜುಕೇಷನ್ ಅನ್ನೋ ಟೂಲ್ನ ಇಟ್ಕೊಂಡು ನಾವು ಜೀವನದಲ್ಲಿ ಹೋರಾಟ ಮಾಡಬೇಕು ಅಂತ ಅನ್ನೋದನ್ನು ಹೇಳಿದ್ದಾರೆ ಸ್ನೇಹಿತರೆ. ಅದಾದಮೇಲೆ ಮೂರನೇ ಲೆಸನ್ ಏನು ಕಲಿಬೋದು ನಾವು ಅವ್ರ ಜೀವನದಿಂದ ಅಂತಂದರೆ, ಡು ನಾಟ್ ಡಿಸ್ಕ್ರಿಮಿನೇಟ್. ಯಾರನ್ನೂ ಕೂಡ ಡಿಸ್ಕ್ರಿಮಿನೇಟ್ ಮಾಡೋಕ್ಕೆ ಹೋಗಬೇಡಿ. ತಾರತಮ್ಯವನ್ನು ಯಾರ ಜೊತೆನೂ ತಾರತಮ್ಯವನ್ನು ಮಾಡಬೇಡಿ. ಕಾಸ್ಟ್ ಅಷ್ಟೇ ಅಲ್ಲ, ಅದು ರಿಲಿಜಿಯಸ್ ಬೇಸ್ಡ್, ಧರ್ಮದ ಮೇಲೆ, ಜಾತಿಯ ವಿಷಯ ಬಂದಾಗಲಿ, ಲಿಂಗದ ವಿಷಯ ಬಂದಾಗಲಿ, ಬಣ್ಣ, ಆರ್ಥಿಕ ವರ್ಗ, ಯಾವುದೇ ರೀತಿಯಾದಂಥ ಡಿಸ್ಕ್ರಿಮಿನೇಷನನ್ನು ಮಾಡಬೇಡಿ. ಎಲ್ಲರನ್ನೂ ಸಮಾನವಾಗಿ ಕಾಣಿ ಅಂತನ್ನುವಂಥ ಒಂದು ಮೆಸೇಜನ್ನು ಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದಾದಮೇಲೆ ಅವರು ಕಾನ್ಸ್ಟಿಟ್ಯೂಷನಲ್ಲೇ ಬರೀತಾರೆ ಫ್ರೆಟರ್ನಿಟಿ ಬಗ್ಗೆ. ಫ್ರೆಟರ್ನಿಟಿ ಅಥವಾ ಭ್ರಾತೃತ್ವ. ಪ್ರತಿಯೊಬ್ಬ ಭಾರತೀಯನನ್ನು ನೀವು ನಿಮ್ಮ ಅಣ್ಣ, ನಿಮ್ಮ ಸಹೋದರನ ಥರ ಕನ್ಸಿಡರ್ ಮಾಡಿ, ನಿಮ್ಮ ಸಹೋದರನ ಥರ ನೋಡಿ. ಅದನ್ನು ನೋಡಿದಾಗ ಮಾತ್ರ ನಾವು ಎಲ್ಲರೂ ಒಂದು ಅಂತ ಅನ್ನುವಂಥ ಒಂದು ಭಾವನೆ ಭಾರತೀಯರಲ್ಲಿ ಬರುತ್ತೆ. ಅದು ಬಂದಾಗ ಮಾತ್ರ ಭಾರತ ಏನಾಗುತ್ತೆ, ಡೆವಲಪ್ ಆಗುತ್ತೆ ಅಂತ ಅನ್ನೋದನ್ನು ಹೇಳಿದ್ದಾರೆ ಅವರು. ಅದಾದಮೇಲೆ ಬುದ್ಧಿಸಮ್ಗೆ ಅವ್ರು ಕನ್ವರ್ಟ್ ಆಗಿದ್ದು ಯಾಕೆ ಅಂತಂದರೆ, ಅದಕ್ಕೆ ಒಂದು ರೀಸನ್ ಹೇಳಿದೆ ನಾನು, ಎಥಿಕ್ಸ್ ಅಂತ. ಈಗ ನೀವು ಯಾರನ್ನು ನಾನಿಲ್ಲಿ ಬುದ್ಧಿಸಮ್ ಕನ್ವರ್ಟ್ ಆಗಿ ಅಂತ ಹೇಳ್ತಿಲ್ಲ, ಬಟ್ ಯಾವುದೇ ರಿಲಿಜನ್ ಆಗಿರಲಿ, ಆ ರಿಲಿಜನ್ನಲ್ಲಿರ್ತಕ್ಕಂಥ ಒಳ್ಳೆಯ ಒಂದು ಏನಾದರೂ ವಿಷಯ ಇದ್ದರೆ ಅದನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಇದೇ ರೀತಿ ಬುದ್ಧಿಸಮಲ್ಲಿ ಬರ್ತಕ್ಕಂಥ 8 ಫೋಲ್ಡ್ ಪಾತ್ ಏನಿದೆಯಲ್ಲ, ಅದನ್ನು ಎಲ್ಲರೂ ಪ್ರತಿಯೊಬ್ಬರು ಫಾಲೋ ಮಾಡಬೇಕು. ನೀವು ಆ ರಿಲಿಜನ್ಗೆ ಕನ್ವರ್ಟ್ ಆಗಿ ಅಂತ ಅಲ್ಲ, ಆ ರಿಲಿಜನಲ್ಲಿರ್ತಕ್ಕಂಥ ಫಿಲಾಸಫಿಗಳು ಏನು ಹೇಳ್ತಾ 8 ಫೋಲ್ಡ್ ಪಾತ್ ಅಂತಂದರೆ ನೋಡಿ, ರೈಟ್ ಥಾಟ್, ಒಳ್ಳೆಯ ವಿಚಾರಗಳನ್ನ ಮಾಡಬೇಕು. ರೈಟ್ ಅಂಡರ್ಸ್ಟ್ಯಾಂಡಿಂಗ್, ಒಳ್ಳೆಯದನ್ನು ತಿಳ್ಕೋಬೇಕು. ರೈಟ್ ಸ್ಪೀಚ್, ಒಳ್ಳೆಯದನ್ನು ಮಾತಾಡಬೇಕು. ರೈಟ್ ಆ್ಯಕ್ಷನ್, ನಮ್ಮ ಕೆಲಸಗಳು ಕ್ರಿಯೆಗಳು ಕೂಡ ಸರಿಯಾಗಿರಬೇಕು. ರೈಟ್ ಲೈವ್ಲಿಹುಡ್, ನಮ್ಮ ಜೀವನೋಪಾಯ ಕೂಡ ಸರಿಯಾದದಾಗಿರಬೇಕು. ರೈಟ್ ಎಫರ್ಟ್ಸ್ ಹಾಕಬೇಕು. ರೈಟ್ ಮೈಂಡ್ಫುಲ್ನೆಸ್ ಆ್ಯಂಡ್ ರೈಟ್ ಕಾನ್ಸಂಟ್ರೇಷನ್. ಈ ಎಲ್ಲವುಗಳನ್ನು ಫಾಲೋ ಮಾಡ್ತಾ ಹೋದರೆ ಜೀವನ ತುಂಬ ಸುಂದರವಾಗಿರುತ್ತೆ ಸ್ನೇಹಿತರೆ. ಅದಷ್ಟೇ ಅಲ್ಲದೆ ಇವತ್ತಿನ ಕಾಲದಲ್ಲಿ ಏನಾಗ್ತಿದೆ, ಸೊಸೈಟಿಯಲ್ಲಿ ಎಥಿಕ್ಸ್ ಅನ್ನೋದೇ ಹೋಗ್ಬಿಟ್ಟಿದೆ. ಸೊಸೈಟಿಯಲ್ಲಿ ಎಥಿಕ್ಸ್ ಅನ್ನೋದು ಹೋಗಿದೆ. ಕರಪ್ಷನ್ ತುಂಬ ಜಾಸ್ತಿ ಆಗಿದೆ. ಕೊಲೆ ಸುಲಿಗೆ ಇದೆಲ್ಲ ತುಂಬ ಜಾಸ್ತಿ ಆಗಿದೆ. ಸೊ ಇದೆಲ್ಲವೂ ಹೋಗಬೇಕು ಅಂತಂದರೆ ಒಂದೇ ಮಾರ್ಗ ಏನಂತಂದರೆ ಈ 8 ಫೋಲ್ಡ್ ಪಾತನ್ನು ನಾವು ಫಾಲೋ ಮಾಡಬೇಕಾಗತ್ತೆ ಸ್ನೇಹಿತರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪೋಸ್ಟ್ ಹ್ಯೂಮಸ್ಲಿ ಭಾರತ ರತ್ನವನ್ನು ಕೂಡ ಕೊಡಲಾಯಿತು. ನಿಜವಾಗ್ಲೂ ಇವರು ಭಾರತ ರತ್ನ ಅಂತಲೇ ಕರಿಬೋದು. ಇವರು ದಲಿತ ನಾಯಕನಾಗಿ ಮಾತ್ರ ಉಳಿದಿಲ್ಲ, ಬಟ್ ಇಡೀ ಭಾರತಕ್ಕೆ ಇವರು ಒಬ್ಬ ನಾಯಕ ಅಂತ ಹೇಳ್ಬೋದು ಇಲ್ಲಿ. ಹೀಗಾಗಿ ಅವರ ಜೀವನವನ್ನು ನಾವು ಸ್ಫೂರ್ತಿಯಾಗಿ ತಗೊಂಡ್ರೆ ನಾವು ನಮ್ಮ ಜೀವನವನ್ನು ತುಂಬ ಡೆವಲಪ್ ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.